ಕಡೆ ಬಜೆಟ್ಗೆ ಸಿದ್ಧತೆ, ಮತ್ತೊಂದೆಡೆ ಸರ್ಕಾರಕ್ಕೆ ಸವಾಲುಗಳಿವೆ. ಗ್ಯಾರಂಟಿ ಸರ್ಕಾರಕ್ಕೆ ಎದುರಾಗ್ತಿರುವ ಸಾಲು ಸಾಲು ಸವಾಲುಗಳು ಅನ್ನೋದು ಉದ್ಯೋಗ ಭರ್ತಿ, ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋದು, ಸರ್ಕಾರಿ ಖರ್ಚು ವೆಚ್ಚ, ಆರ್ಥಿಕ ಸ್ಥಿತಿಗತಿಯನ್ನ ಸರಿದಾರಿಗೆ ತರಲು ಸಿಎಂ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎಸ್, ಒಂದು ಕಡೆ ಬಜೆಟ್ಗೆ ಸಿದ್ಧತೆ ನಡೀತಾ ಇದ್ರೆ ಮತ್ತೊಂದೆಡೆ ಸರ್ಕಾರಕ್ಕೆ ಸವಾಲುಗಳ ಮೇಲೆ ಸವಾಲುಗಳಿವೆ. ಗ್ಯಾರಂಟಿ ಸರ್ಕಾರಕ್ಕೆ ಎದುರಾಗ್ತಿರುವ ಸಾಲು ಸಾಲು ಸವಾಲುಗಳು ಅನ್ನೋದು ಒಂದ್ ಕಡೆ ಉದ್ಯೋಗ ಭರ್ತಿ ಆಗಿರ್ಬೋದು, ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಸರ್ಕಾರಿ ಖರ್ಚು ವೆಚ್ಚ, ಇದೆಲ್ಲದಕ್ಕೆ ಏನು ಹಣವನ್ನ ಹೊಂದಿಸೋದಕ್ಕೆ, ಆರ್ಥಿಕ ಸ್ಥಿತಿಗತಿಯನ್ನ ಸರಿದಾರಿಗೆ ತರಲು ಸಿಎಂ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಲವು ಸಂಕಷ್ಟಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನ ಮಂಡನೆಯನ್ನ ಮಾಡ್ತಿದ್ದಾರೆ. ಎಸ್, ಸಿಎಂ ಸಿದ್ದರಾಮಯ್ಯನವರ 17ನೇ ದಾಖಲೆಯ ಬಜೆಟ್ ಇದು. ಒಂದು ತಿಂಗಳಿನಿಂದ ಬಜೆಟ್ ಪೂರ್ವಭಾವಿ ಸಭೆಯನ್ನ ಮಾಡ್ತಿದ್ದಾರೆ. ಈಗ ರಾಜ್ಯದ ಚಿತ್ತ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ನತ್ತ ಎನ್ನುವಂತಾಗಿದೆ. ಯಾವ ಯಾವ ವರ್ಗಕ್ಕೆ, ಯಾವ ಯಾವ ವಲಯಕ್ಕೆ ಬಂಪರ್ ಆಗುತ್ತೆ, ಯಾವುದು ಏರಿಕೆ ಆಗುತ್ತೆ, ಇಳಿಕೆ ಆಗುತ್ತೆ, ಯಾವ ಯಾವ ನಿಗಮಕ್ಕೆ ಎಷ್ಟು ಅನುದಾನ ಹೋಗುತ್ತೆ, ಯಾವ ಹೊಸ ಯೋಜನೆ ಏನಾದರೂ ಬರುತ್ತಾ, ಎಲ್ಲವನ್ನ ಈಗ ಕಾದು ನೋಡಬೇಕಾಗಿದೆ. ಕ್ಷಣಗಣನೆ ಕೂಡ ಆರಂಭವಾಗಿದೆ. ಯುಗಾದಿ ಗಿಫ್ಟ್ ಅನ್ನ ನೀಡ್ತಾರಾ ಸಿಎಂ ಅಂತ ಆಶಾಭಾವನೆ ಇದೆ. ಒಂದು ಕಡೆ ಬಜೆಟ್ಗೆ ಸಿದ್ಧತೆ ನಡೀತಾ ಇದ್ರೆ ಮತ್ತೊಂದೆಡೆ ಸರ್ಕಾರಕ್ಕೆ ಸವಾಲುಗಳಿವೆ. ಗ್ಯಾರಂಟಿ ಸರ್ಕಾರಕ್ಕೆ ಸಾಲು ಸಾಲು ಸವಾಲುಗಳಿವೆ. ಉದ್ಯೋಗ ಭರ್ತಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಧಾರವಾಡದಲ್ಲಿ. ಇನ್ನು ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋದು 52,000 ಕೋಟಿ ರೂಪಾಯಿ ಸರ್ಕಾರಿ ಖರ್ಚು ವೆಚ್ಚ ಇರುತ್ತೆ. ಈ ಎಲ್ಲ ಆರ್ಥಿಕ ಸ್ಥಿತಿಗತಿಯನ್ನ ಸರಿದಾರಿಗೆ ತರಲು ಸಿಎಂ ಅವರು ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು. ಎಸ್, ಇನ್ನು 2025-26ನೇ ಸಾಲಿನ ಬಜೆಟ್ಗಿಂತ ಈ ವರ್ಷದ ಬಜೆಟ್ ಗಾತ್ರ ಕೂಡ ಏರಿಕೆ ಆಗುತ್ತೆ ಅನ್ನೋದು, ಅದೇ ರೀತಿ ಸಾಲ ಕೂಡ ಹಿಂದೆಗಿಂತ ಈಗ ಜಾಸ್ತಿ ಆಗುತ್ತೆ ಅನ್ನೋದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿಯನ್ನು ಅನುಷ್ಠಾನವನ್ನು ಮಾಡಲೇಬೇಕು, ಸರಿಯಾದ ರೀತಿಯಲ್ಲಿ ಕೊಡಲೇಬೇಕು ಅನ್ನೋ ಹಠದಲ್ಲಿ ರಾಜ್ಯ ಸರ್ಕಾರ ಇದ್ದರೆ, ಇನ್ನೊಂದು ಕಡೆ ಶಾಸಕರು ಕೂಡ ಸರಿಯಾಗಿ ಅನುದಾನ ಸಿಗ್ತಿಲ್ಲ, ನಮಗೆ ಕ್ಷೇತ್ರದಲ್ಲಿ ಬೆಲೆ ಇಲ್ಲ, ಯಾರು ಕೂಡ ನಮಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಪದೇ ಪದೇ, ಯಾವುದಕ್ಕೆ ರಸ್ತೆ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಈಗ ಮತ್ತೆ ಬೇಸಿಗೆ ಬರುತ್ತೆ, ಬೇಸಿಗೆ ಬಂದ ಮೇಲೆ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗುತ್ತೆ, ಗ್ಯಾರಂಟಿ ಯೋಜನೆಯನ್ನ ಒಂದು ಬಿಟ್ಬಿಟ್ರೆ ಬೇರೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಅಪವಾದಗಳು, ಆರೋಪಗಳು ಕೂಡ ಸಾರ್ವಜನಿಕ ವಲಯದಲ್ಲಿವೆ. ಇದೀಗ ಬಜೆಟ್ ಮೇಲೆ ಈಗ ರಾಜ್ಯದ ಜನರ ಕಣ್ಣು ನೆಟ್ಟಿದೆ. ಯಾವ ರೀತಿ ಸಿದ್ದರಾಮಯ್ಯನವರು ಸಮತೋಲನತ ರೀತಿಯಲ್ಲಿ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು, ಇನ್ನೊಂದು ಕಡೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಆಲ್ರೆಡಿ ಸರ್ಕಾರಕ್ಕೆ ಈಗ 52,000 ಕೋಟಿ ರೂಪಾಯಿಯಷ್ಟು ಹೊರೆ ಆಗಿದೆ ಗ್ಯಾರಂಟಿ ಯೋಜನೆಗೆ. ಎಸ್, ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮದರ್, ನ್ಯೂಸ್ ಡೆಸ್ಕ್ನಿಂದ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಎಸ್ ವಿನೋದ್, ಏನು ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸಲು ಸಿಎಂ ಸಿದ್ದರಾಮಯ್ಯನವರು ಕಾಯ್ತಿದ್ದಾರೆ. ಅದೇ ರೀತಿ ಯಾವ ಯಾವ ವರ್ಗಕ್ಕೆ ಯಾವುದ ಒಂದು ಬಜೆಟ್ನಲ್ಲಿ ಸಮತೋಲಿತ ಬಜೆಟ್ ಅನ್ನು ಮಂಡಿಸ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ವಿನೋದ್. ಮಲ್ಲಿಕಾರ್ಜುನ್, ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸತತವಾಗಿ ಅಲ್ಲ, ಕೆಲವೊಂದಿಷ್ಟು DCM ಆಗಿದ್ದಾಗ ಮತ್ತು 2ನೇ ಬಾರಿ CM ಆಗಿದ್ದಾಗ ಎಲ್ಲ ಸೇರಿ 17ನೇ ಬಜೆಟನ್ನು ನಾಳೆ ಸಿಎಂ ಸಿದ್ದರಾಮಯ್ಯನವರು ಮಂಡನೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಐತಿಹಾಸಿಕ ಹೇಗೋ ಹಾಗೆ ಐತಿಹಾಸಿಕ ಬಜೆಟ್ ತಕ್ಕ ಒಂದು ಐತಿಹಾಸಿಕ ಯೋಜನೆಗಳನ್ನು ಕೊಡಬೇಕನ್ನೋದು ಸಿಎಂ ಸಿದ್ದರಾಮಯ್ಯನ ಆಸೆ, ಜೊತೆಗೆ ಆ ಒಂದು ಕರ್ತವ್ಯ ಸಿಎಂ ಸಿದ್ದರಾಮಯ್ಯ ಆಗಿದೆ. ಇಲ್ಲಿ ನೋಡಿ, 17ನೇ ಬಜೆಟ್ ಅಂತ ಸಂದರ್ಭದಲ್ಲಿ ರಾಜ್ಯ ಜನತೆ ಕೆಲವೊಂದಿಷ್ಟು ಚಿತ್ತಗಳಿರ್ತವೆ. ಯಾವ ವರ್ಗಕ್ಕೆ ಏನೇನು ಕೊಡಬೇಕು, ಯಾವ ವಲಯಕ್ಕೆ
ಅದಕ್ಕೆ ಎಷ್ಟು ಹಣ ಕೊಡಬೇಕು, ಜೊತೆಗೆ ಗ್ಯಾರಂಟಿಗಳಿಗೆ ಪರಿಷ್ಕರಣೆ ಮಾಡಿದ್ದೆ ಅದರಲ್ಲಿ ಎಷ್ಟು ಕೋಟಿ ಎಷ್ಟು ಸಾವಿರ ಕೋಟಿ ಹಣ ಕೊಡಬೇಕು, ಜೊತೆಗೆ ಯಾವ್ಯಾವ ವರ್ಗಕ್ಕೆ ಮತ್ತು ಯಾವ್ಯಾವ ಯೋಜನೆಗಳನ್ನು ರೂಪಿಸಬೇಕು ಅನ್ನುವ ಚಿಂತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಷ್ಟು ದಿನ ಸತತವಾಗಿ 1 ದಿನಗಳ ಕಾಲ ಒಂದು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಆಗಲಿ, ಜೊತೆಗೆ ಸಂಘಟನೆಗಳ ಜೊತೆಗೆ ಸಭೆಯನ್ನು ಮಾಡಿದ್ರು. ಇದಾದ ಬಳಿಕ ಎಲ್ಲ ಮುಗಿದಾದ ಬಳಿಕ ನಾಳೆ ಸಿಎಂ ಸಿದ್ದರಾಮಯ್ಯ ಅಂತಿಮವಾಗಿ ಒಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯರ ಮೇಲೆ ಒಂದು 3 ರಿಂದ 4 ಒಂದು ಸಂಗತಿಗಳು ಸಮಸ್ಯೆಗಳು. ಒಂದು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗಬಾರದು, ಸಾಲದ ಹೊರೆ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು, ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ನುಡಿದಂತೆ ನಡೆದಿದ್ದೇವೆ ಅನ್ನೋ ಮಾತನ್ನು ಉಳಿಸಿಕೊಳ್ಬೇಕು. ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷನೂ ಸಹ ಒಂದು 50 ರಿಂದ 52 ಸಾವಿರ ಕೋಟಿ ಹಣವನ್ನು ರಿಸರ್ವ್ ಮಾಡಬೇಕು. ಜೊತೆಗೆ ಬಡವರು ಮಧ್ಯಮ ವರ್ಗದ ಜನರಿಗೆ ಜನಪರವಾಗುವಂತ ಯೋಜನೆಗಳನ್ನ ಘೋಷಣೆ ಮಾಡುವಂತ ಜವಾಬ್ದಾರಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಇದೆ. ಸೊ ಆ ಒಂದು ಕಾರಣಕ್ಕೆ ನಾಳೆ ನಡ್ತಕ್ಕಂಥ ಒಂದು ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಅನ್ನೋದು ರಾಜ್ಯದ ಜನತೆ ಇದೀಗ ತೀವ್ರ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ. ಈಗ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಹೋದ ವರ್ಷ ಬಜೆಟ್ ಅಲ್ಲಿ ಎಷ್ಟು ಸಾಲ ಮಾಡಿದ್ರೆ ಅಂದ್ರೆ, ಹೋದ ವರ್ಷ ಬಜೆಟ್ ಗಾತ್ರ 4,09,000 ಕೋಟಿ ಇತ್ತು. ಈ ವರ್ಷದ ಬಜೆಟ್ ಗಾತ್ರ ಅದಕ್ಕಿಂತ ಹೆಚ್ಚು ಮೀರುವ ಸಾಧ್ಯತೆ, ಅಂದ್ರೆ 4.5 ಲಕ್ಷ ಕೋಟಿ ಆಗುವ ಸಾಧ್ಯತೆ ಎಂದು ಈಗಾಗಲೇ ಅಂದಾಜಿಸಲಾಗಿದೆ. ಸೊ ಹೀಗಾಗಿ ಈ ವರ್ಷ ರಾಜ್ಯ ಸರ್ಕಾರ 1,24,000 ಕೋಟಿಯನ್ನು ಒಂದು ಬೇರೆ ಬೇರೆ ಮೂಲಗಳಿಂದ, ಅಂದ್ರೆ ಬ್ಯಾಂಕ್ಗಳಾಗಿರಲಿ ಬೇರೆ ಬೇರೆ ಫಂಡ್ಗಳಿಂದ 1,24,000 ಕೋಟಿ ಸಾಲವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬೇರೆ ಬೇರೆ ಸಮಸ್ಯೆಗಳು, ಕುರ್ಚಿ ಕಿತ್ತಾಟ ಆಗಿರ್ಬೋದು, ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳ ಮಧ್ಯೆ ನಾಳೆ ಸಿಎಂ ಸಿದ್ದರಾಮಯ್ಯ ಜನಪರ ಯೋಜನೆಗಳು ಯಾವ್ಯಾವ ಘೋಷಣೆ ಮಾಡ್ತಾರೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಈಗ ನಮಗೆ ಬಂದಿರತಕ್ಕಂಥ ಒಂದು ಮಾಹಿತಿಗಳ ಪ್ರಕಾರ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕಿಟ್ ಕೊಡುವ ಸಾಧ್ಯತೆ ಇದೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ವಾರ್ಷಿಕವಾಗಿ 2 ಸೀರೆಯನ್ನ ಈಗಾಗಲೇ ತೆಲಂಗಾಣ ಮಾದರಿಯಲ್ಲಿ, ತೆಲಂಗಾಣದ ಸಹ ಒಂದು ಕಾಂಗ್ರೆಸ್ ಪಕ್ಷ, ಸೊ ಹೀಗಾಗಿ ತೆಲಂಗಾಣ ಮಾದರಿಯಲ್ಲಿ ಗೃಹಲಕ್ಷ್ಮಿಗೆ ವಾರ್ಷಿಕವಾಗಿ 2 ಸೀರೆಯನ್ನು ಕೊಡುವ ಯೋಜನೆಗಳ ಸಾಧ್ಯತೆ. ಜೊತೆಗೆ ಯುಕೆಪಿ ಅಂದ್ರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಈ ವರ್ಷ ಒಂದು ಬಜೆಟ್ ನಲ್ಲಿ ಹೆಚ್ಚಿನ ಒತ್ತನ್ನು ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ. ಮತ್ತೊಂದು ಕಡೆ ಜನರಿಗೆ ಆರ್ಥಿಕ ಹೊರೆ ಆಗುವ ಸಾಧ್ಯತೆ ದಟ್ಟವಾಗಿದೆ. ಯಾಕೆ ಈ ವಿಚಾರವಾಗಿ ಹೇಳ್ತೀನಿ ಅಂದ್ರೆ, ಬಜೆಟ್ ಗಾತ್ರ ಹೆಚ್ಚಾದಂತೆ ಒಂದು ರಾಜ್ಯದ ಜನತೆ ಅದರ ನೇರ ಎಫೆಕ್ಟ್ ಬರುತ್ತೆ. ಅಬಕಾರಿ ಶುಲ್ಕ, ನೋಂದಣಿ ಮತ್ತು ಮುದ್ರಾಂಕ ಮತ್ತು ಮೋಟಾರ್ ವಾಹನ ತೆರಿಗೆ, ಜೊತೆಗೆ ಇನ್ನು ಹಲವು ತೆರಿಗೆಗಳನ್ನ ಏರಿಕೆ ಮಾಡಿ ಜನರ ಜೇಬಿಗೆ ಮತ್ತಷ್ಟು ಕತ್ತರಿ ಹಾಕುವ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಇಷ್ಟೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾರೆ. ಯಾವ್ಯಾವ ಯೋಜನೆಗಳು ಮತ್ತಷ್ಟು ಯೋಜನೆಗಳು ಆಡ್ ಆಗ್ತವೆ, ಮತ್ತೆ ಹಳೆ ಯೋಜನೆಗಳಿಗೆ ಎಷ್ಟು ಮತ್ತೆ ಬಜೆಟ್ ಅಲ್ಲಿ ಹಣವನ್ನು ಘೋಷಣೆ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್. ಓಕೆ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ.